ಬೆಳಿಗ್ಗೆ ಪೋಲಿಂಗ್ ಸ್ಟೇಷನ್ ಎಲ್ಲಿಂದ ಆರಂಭ ಆಯಿತು ಅಲ್ಲಿಂದ ಎಲ್ಲ ಬೂತ್ಗಳಿಗೂ ವಿಸಿಟ್ ಮಾಡ್ತಾ ಇದ್ದೇನೆ. ಎಲ್ಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಆಜಾದ್ ನಗರದ ಈ ಏರಿಯಾದಲ್ಲಿ ಒಂದೆರಡು ಭಾಷಾನಗರ ಈ ಪ್ರದೇಶದಲ್ಲಿ ನನಗೆ ಕಂಡು ಬಂದಿರುವಂತ ಅಂಶ ಏನಂದ್ರೆ, ಇಲ್ಲಿ ಡೈರೆಕ್ಟ್ ಆಗಿ 200 ಮೀಟರ್ ಒಳಗೆ ಕೂಡ ಕ್ಯಾನೋಸಿಂಗ್ ಮಾಡ್ತಾ ಇದ್ದಾರೆ, ಹಣ ಹಂಚ್ತಾ ಇದ್ದಾರೆ, ಆಮಿಷ ಹೊಡ್ತಾ ಇದ್ದಾರೆ ಮತ್ತು ಇತರ ಪಕ್ಷದವರಿಗೆ ದಬ್ಬಾಳಿಕೆ ದೌರ್ಜನ್ಯ ಮಾಡುವಂತಹ ಕೆಲವು ಘಟನೆಗಳು ನಡೆದಿದೆ. ಹಾಗಾಗಿ ನಾನು ಈಗಾಗಲೇ ನಮ್ಮ RO ಸಾಹೇಬರಿಗೆ ಫೋನ್ ಮಾಡಿದ್ದೇನೆ, ಇಲ್ಲಿರುವಂತಹ ಪೊಲೀಸ್ ಇಲಾಖೆಗೂ ನಾನು ಫೋನ್ ಮಾಡಿದ್ದೇನೆ. ಇದು ಪ್ರಜಾಪ್ರಭುತ್ವದ ಹಬ್ಬ, ವೋಟ್ ಮಾಡುವಂತದ್ದು ಅದು ಪ್ರಜೆಗಳ ಹಕ್ಕದು. ಅವ್ರಿಗೆ ಯಾರಿಗೆ ಇಷ್ಟ ಇದೆ ವೋಟ್ ಮಾಡ್ತಾರೆ. ಅದನ್ನ ತಡಿಲಿಕ್ಕೆ ಕ್ಯಾನೋಸಿಂಗ್ ಮಾಡಲಿಕ್ಕೆ ನಿಮಗೆ 200 ಮೀಟರ್ ಹೊರಗಡೆ ಎಲ್ರಿಗೂ ಅವಕಾಶ ಇದೆ. ನಾನು ಏನು ಹೇಳ್ಬೋದಿನಿ ಅಂದ್ರೆ, ಫ್ರೀ ಅಂಡ್ ಫೇರ್ ಆಗಿ ಚುನಾವಣೆ ನಡೆಸಿ. ನಿಮಗೆ ಈ ಚುನಾವಣೆಯಲ್ಲಿ ನಿಮ್ಮ ಅಜೆಂಡಾವನ್ನು ನೀಡಿ, ಜನರು ನಿಮ್ಮನ್ನ ಸ್ವೀಕರಿಸಿದ್ರೆ ಅದಕ್ಕೆ ನೀವು ಮತದಾರರಿಗೆ ಬಿಡಿ ಅದನ್ನ ಫಲಿತಾಂಶವನ್ನ. ಯಾವುದೇ ಕಾರಣಕ್ಕೂ ದೌರ್ಜನ್ಯ, ದಬ್ಬಾಳಿಕೆ ಯಾರ ಮೇಲೂ ಕೂಡ ನೀವು ಹೇರಿಕೆಯನ್ನ ಮಾಡಬಾರದು. ಇದು ಪ್ರಜಾಪ್ರಭುತ್ವದ ಹಬ್ಬ. ನಾವೆಲ್ಲ ಅಭ್ಯರ್ಥಿಗಳಾಗಿದ್ದೇವೆ, ನಾವೆಲ್ಲ ಪರಸ್ಪರ ರಾಜಕೀಯ ಪ್ರತಿಸ್ಪರ್ಧಿಗಳು, ನಾವೇನು ಶತ್ರುಗಳಲ್ಲ. ರಾಜಕೀಯ ಪ್ರತಿಸ್ಪರ್ಧಿಗಳು ಇರುವಂತದ್ದೇ, ಅದು ಇದೇ ರೀತಿಯಾಗಿ ಮುಂದುವರಿಸಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಮತ್ತು ದಾವಣಗೆರೆಯ ಜನರಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ಪರ್ಸೆಂಟೇಜ್ ಆಫ್ ಪೋಲಿಂಗ್ ಬಹಳ ಕಡಿಮೆ ಇದೆ. ಮಧ್ಯಾಹ್ನದ ನಂತರ ನೀವು ಬಂದ್ರೆ 6 ಗಂಟೆಗೆ ಪೋಲಿಂಗ್ ಸ್ಟೇಷನ್ ಕ್ಲೋಸ್ ಆಗ್ತಾ ಇದೆ. ಆದಷ್ಟು ಬೇಗ ಮನೆಯಿಂದ ಹೊರಡಿ ತಮ್ಮ ಮತವನ್ನ ಯಾರಿಗೆ ನೀವು ಇಷ್ಟಪಡ್ತಾ ಇದ್ದೀರಾ ಅವರಿಗೆ ದಾನ ಮಾಡಿ. ಯಾವುದೇ ಕಾರಣಕ್ಕೂ ಮತದಾನದಿಂದ ಹಿಂದೆ ಸರಿಬೇಡಿ. ಎಲ್ಲೂ ಕೂಡ ಏನು ಗೊಂದಲ ಇಲ್ಲ ನಾನು ನೋಡಿದ ಮಟ್ಟಿಗೆ. ಆದ್ರೆ 2-3 ಕಡೆಗಳಲ್ಲಿ ಇಂತಹ ಒಂದು ಘಟನೆಗಳು, ಸಿದ್ದರಾಮೇಶ್ವರ ಬಡಾವಣೆ ಇರುವುದು, ಆಜಾದ್ ನಗರ, ಮಂಡಕ್ಕಿ ಬಟ್ಟಿ, ಇಲ್ಲಿ ಇವರು ಟ್ರೆಡಿಷನ್ ಆಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಬಾರಿ ನಡೀಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಈ ಬಾರಿ SDPI ಫೀಲ್ಡ್ ಅಲ್ಲಿ ಇದೆ. ಈ ಬಾರಿ ನಮ್ಮ ಎಲ್ಲಾ ಕಾರ್ಯಕರ್ತರು ವಾಚ್ ಡಾಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ SDPI ಕಾರ್ಯಕರ್ತರು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಫ್ರೀ ಅಂಡ್ ಫೇರ್ ಆಗಿ ನಡೆಸಿ. ಅದು ಯಾರಂತ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಯಾವುದೇ ಶಾಲ್ ಹಾಕೊಂಡಿಲ್ಲ, ಐಡೆಂಟಿಟಿ ಇಲ್ಲ. ಕೆಲವರಿಗೆ ನಾನೇ ಹಿಡಿದು ಪೊಲೀಸ್ನವ್ರಿಗೆ ಕೊಟ್ಟಿದ್ದೇನೆ. ಅವರು ಲೀಸ್ಟ್ ಇಟ್ಕೊಂಡು 1 ಓಟಿಗೆ 5,000, 2 ಓಟಿಗೆ 10,000 ಅಂತೇಳಿ ಮಾಡ್ತಾ ಇದ್ರು. ಯಾವ ಪಕ್ಷದವರು ಅಂತ ಐಡೆಂಟಿಟಿ ಇರಲಿಲ್ಲ. ಅದು ಯಾರೇ ಆಗಿರ್ಲಿ, ಅದು ಅದು ಯಾರೇ ಮಾಡಿದ್ರು ಕೂಡ ಅದು ಅಕ್ಷಮ್ಯ ಅಪರಾಧ. ಅಲ್ಲ, ಇಲ್ಲಿ ಟೇಬಲ್ ತೆಗ್ದಿಲ್ಲ. ಒಂದು ಸ್ವಲ್ಪ ಏನು ಇರ್ತದವಲ್ಲ, ಟ್ರೆಡಿಷನಲ್ ಆಗಿ ಮಾಡ್ಕೊಂಡು ಬಂದಿರ್ತಾರೆ. ಇದು 40 ವರ್ಷದ ಪಾಳೆಗಾರಿಕೆ ಮತ್ತು ಏನು ಫ್ಯೂಡಲಿಸ್ಟ್ ರಾಜಕಾರಣಿಗಳು ಮತ್ತು ಒಬ್ಬ ಜನಪರ, ರೈತ ಪರ, ಮಣ್ಣಿನ ಮಗನ ನಡುವೆ ನಡೆಯುವಂತಹ ಚುನಾವಣೆ ಆದ ಕಾರಣ ಅವರು ಗುರ್ರ ಅನ್ನುವಂಥದ್ದು ಅದು ಸಹಜ. ಆದ್ರೆ ಅಫ್ಸರ್ ಕೊಡ್ಲಿಪೇಟೆ ಯಾವುದಕ್ಕೂ ಕೇರ್ ಮಾಡೋ ಮಗನಲ್ಲ. SDPI ಕಾರ್ಯಕರ್ತರು, ಅಲ್ಲ ಒಂದ್ ನಿಮಿಷ SDPI ಕಾರ್ಯಕರ್ತಿದಾರಲ್ಲ, ಅವರಿಗೆ ನಾವು ಮೆಂಬರ್ಶಿಪ್ ಕೊಡ್ಬೇಕಾದ್ರೆ ಹೇಳ್ತೇವೆ, ಸಾಂವಿಧಾನಿಕವಾಗಿ ನಡ್ಕೊಳ್ಳಿ, ಕಾನೂನಾತ್ಮಕ ನಡ್ಕೊಳ್ಳಿ. ಯಾರಾದ್ರೂ ಕಾನೂನಿಗೆ ಮೀರಿ ನಡೆದ್ರೆ ಅವರಿಗೆ ಕಾನೂನು ರೀತಿಯಲ್ಲೇ ಬುದ್ಧಿ ಕಲಿಸಲಿಕ್ಕೂ ಕೂಡ ನಮಗೆ ಗೊತ್ತಿದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಇದು ಪ್ರಜಾಪ್ರಭುತ್ವ, ಇದು ಚುನಾವಣೆಯನ್ನ ಚುನಾವಣೆ ರೀತಿ ಎದುರಿಸಿ. ನಾಳೆ ನಾವೆಲ್ಲ ಒಬ್ರೆ, ನಮ್ಮ ಮಕ್ಕ ನೀವು ನೋಡ್ಬೇಕು, ನಿಮ್ಮ ಮಕ್ಕ ನಾವು ನೋಡ್ಬೇಕು. ಎಲ್ರೂ ಗೆಲ್ಲಿಕ್ಕಾಗಲ್ಲ ಚುನಾವಣೆಯಲ್ಲಿ, ಯಾರಾದ್ರೂ ಒಬ್ರೇ ಗೆಲ್ಲೋದು. ಆದ್ರೆ ಸೋಲಿನ ಭೀತಿ ಯಾರಿಗಿದೆ ಅವರು ಹತಾಶರಾಗಿ ಇಂಥ ಘಟನೆಗಳನ್ನ ಮಾಡ್ತಾರೆ. ಅಫ್ಸರ್ ಕೊಡ್ಲಿಪೇಟೆಗೆ ವಿಶ್ವಾಸ ಇದೆ. ಈಗಾಗಲೇ ನಾನು ದಾವಣಗೆರೆ ಜನರ ಹೃದಯ ಗೆದ್ದಿದ್ದೇನೆ. ಇವತ್ತು ಬ್ಯಾಲೆಟ್ ಮುಖಾಂತರ ಕೂಡ ಗೆಲುವು ಆಗುತ್ತೆ. ಹಾಗಾಗಿ ನಾನು ಯಾವುದೇ ಹತಾಶ ಮನೋಭಾವನೆ ನನ್ನಲ್ಲಿಲ್ಲ. ನಾನು ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ. ಎಲ್ಲಾ ಸಮುದಾಯದವರು ಕೂಡ ನನಗೆ ಎಲ್ಲೋದ್ರು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಹಾಗಾಗಿ ಮತದಾರರು ಯಾವುದೇ ಗೊಂದಲಕ್ಕೊಳಗಾಗಬೇಡಿ. ಡಿಪಾರ್ಟ್ಮೆಂಟ್ ಅಲ್ಲೂ ನಾನು ಮನವಿ ಮಾಡೋದು, ನಿಮ್ಮ ಜವಾಬ್ದಾರಿ ಇದೆ. ನೀವು ಮತದಾನ ಮಾಡಲಿಕ್ಕೆ ಬರುವಂತವರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ. ನನ್ನ ಕಾರ್ಯಕರ್ತರಿಗೆ ಹೇಳಿದ್ದೇನೆ, ಯಾರು ಕೂಡ ಆವೇಶಕ್ಕೊಳಗಾಗಬೇಡಿ. ಯಾಕಂದ್ರೆ ಹತಾಶ ಮನೋಭಾವದಲ್ಲಿ ಇಂತಹ ವಿಚಾರಗಳು ನಡೆಯುತ್ತೆ. ನೀವು ಬಹಳ ಸಂಯಮದಿಂದ ವರ್ತಿಸಿ ಅಂತ ನಾನು ಹೇಳಿದ್ದೇನೆ. ಎಲ್ಲಾದ್ರೂ ಇಂಥ ಘಟನೆ ಬಂದ್ರೆ ಡಿಪಾರ್ಟ್ಮೆಂಟ್ಗೆ ನಾವು ಇನ್ಫಾರ್ಮ್ ಮಾಡ್ತಾ ಇದ್ದೇವೆ, ಫ್ಲೈಯಿಂಗ್ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೇವೆ, ROಗೆ ಇನ್ಫಾರ್ಮ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.